ಸಾರ್ಥಕವಾಯ್ತು, ಈ ಜನ್ಮ ಪಾವನವಾಯ್ತು. ಅಬ್ಬಾ, ಎಂಥ ಅದ್ದೂರಿಯಾದಂತಹ ಸ್ವಾಗತ ಅಂತೀರಾ. ಹೂಹಾರ ಹಾಕಿದ್ದೇ ಹಾಕಿದ್ದು, ಆರತಿ ಮಾಡಿದ್ದೇ ಮಾಡಿದ್ದು. ನೋಡಿ, ಸಾರ್ಥಕ ಆಯ್ತು, ಈ ಜನ್ಮ ಅಂತೂ ಪಾವನ ಆಯ್ತು. ಇದೆಲ್ಲವನ್ನ ಕೂಡ ನೋಡ್ಬಿಟ್ಟು ಎಂಥ ಸ್ವಾಗತ. ಹೂವಿನ ಹಾರ ಹಾಕಿ ಆರತಿ ಎತ್ತಿ ಅದ್ದೂರಿ ಸ್ವಾಗತ. ಕೋರ್ಟ್ ಆದೇಶದ ಬಳಿಕ ಹಾಸನಕ್ಕೆ ರೀ ಎಂಟ್ರಿ ಕೊಟ್ಟಿದ್ದಾರೆ. ಬೆಂಬಲಿಗರಿಂದ ಒಳ್ಳೆ ಸ್ವಾಗತ ಸಿಕ್ಕಿದೆ, ಒಳ್ಳೆ ಮರ್ಯಾದೆ ಸಿಕ್ಕಿದೆ. ಹೂವಿನ ಹಾರ ಹಾಕಿ ಶಾಲು ಹೊದಿಸಿ ನೋಡಿ ಭವಾನಿ ರೇವಣ್ಣ ಅವರನ್ನ ಅದ್ದೂರಿಯಾಗಿ ಬರಮಾಡಿಕೊಳ್ತಾ ಇದ್ದಾರೆ. ಕುಂಕುಮ ಇಟ್ಟು ಹಾಸನಕ್ಕೆ ಬರಮಾಡ್ಕೊಂಡಿರೋದು ನೋಡಿ, ಗಮನಿಸ್ತಾ ಇದ್ದೀರಾ. ಎಂತ ಸ್ವಾಗತ, ಎಂಥವರಿಗೆ ಎಂತ ಸ್ವಾಗತ ಅನ್ನೋದು ಇಲ್ಲಿ ಪ್ರಶ್ನೆ. ಸ್ವಾಗತ ಮಾಡ್ತಿರೋದು ಪ್ರಶ್ನೆ ಅಲ್ಲ, ಎಂಥವರಿಗೆ ಎಂತಹ ಸ್ವಾಗತ ಮಾಡ್ತಾ ಇದ್ದಾರೆ. ಯುದ್ಧ ಗೆದ್ಕೊಂಡು ಬರ್ತಾರಲ್ಲ, ಯುದ್ಧಕ್ಕೆ ಹೋಗಿ ಯುದ್ಧ ಗೆದ್ದು ಏನೋ ದೊಡ್ಡ ಸಾಧನೆ ಮಾಡ್ಕೊಂಡು ಬಂದವರಿಗೆ ಅದ್ದೂರಿಯಾದಂತಹ ಸ್ವಾಗತ ಮಾಡ್ತಾರಲ್ಲ, ಆ ರೀತಿ ಅದ್ದೂರಿಯಾದಂತಹ ಸ್ವಾಗತ. ಜನ ಮರುಳು ಜಾತ್ರೆ ಮರುಳು ಅನ್ನುವಂತಹ ಗಾದೆಯನ್ನ ಈ ವಿಚಾರಗಳಿಗೆ ಮಾಡಿರೋದು ಅಂತ ಅನ್ಸುತ್ತೆ. ಭವಾನಿ ರೇವಣ್ಣ ಅವರೇ, ಹೇಗಿತ್ತು ನಿಮ್ಮ ಸುದೀರ್ಘವಾದ ರಜೆ? ಪಾಪ ಹಾಸನದಿಂದ ದೂರ ಇದ್ದು ಬೇಜಾರಾಗಿರ್ಬೇಕಲ್ವಾ? ಹಾಸನ ಟೋಲ್ ಬಳಿ ಜಮಾಯಿಸಿದ್ರು ಒಂದಷ್ಟು ಜನ. ಪಾಪ ಇವರಿಗೆಲ್ಲ ಯಾವ ಅನಿವಾರ್ಯವೋ ಗೊತ್ತಿಲ್ಲ. ಕರ್ಕೊಂಡ್ ಬಂದ್ರು ಅಥವಾ ಪ್ರೀತಿಯಿಂದ ಸ್ವಾಗತ ಮಾಡಕ್ ಬಂದ್ರು ಗೊತ್ತಿಲ್ಲ. ಅವರೇ ಹೇಳ್ಬೇಕು, ಸ್ವಾಗತ ಮಾಡಿದ್ರಲ್ಲ ಅವರೇ ಹೇಳ್ಬೇಕು. ಭವಾನಿ ರೇವಣ್ಣ ಅವರನ್ನ ಸ್ವಾಗತ ಮಾಡೋಕ್ ಬಂದಿದ್ರು. ಈ ಸೊಸೆ ತಂದ ಸೌಭಾಗ್ಯ ಹಾಸನದ ಜನ ಮರ್ತಿದ್ದಾರಾ? ಅಷ್ಟು ಈಸಿಯಾಗಿ ಮರೆಯಲ್ಲ ಅನ್ಸುತ್ತೆ. ಹಾಸನದ ಜನ ಬಹಳ ಬುದ್ಧಿವಂತರಿದ್ದಾರೆ. ಆದ್ರೂ ಯಾಕಿಂಗ್ ಮಾಡ್ತಿದ್ದಾರೋ ಗೊತ್ತಿಲ್ಲ, ಮುಂದೆ ಹೆಂಗೋ ಗೊತ್ತಿಲ್ಲ. ಸದ್ಯಕ್ಕಂತೂ ಫುಲ್ ಖುಷಿಯಾಗಿದ್ದಾರೆ. ಭವಾನಿ ರೇವಣ್ಣ ಅವರಿಗೆ ಜೈಕಾರ ಹಾಕಿ ಖುಷಿ ಪಟ್ಟಿದ್ದಾರೆ ಕೆಲ ಬೆಂಬಲಿಗರು. ಮತ್ತೆ ರಾಜಕೀಯದ ರಣಘೋಷವನ್ನ ಮಾಡಿದ್ದಾರೆ ಭವಾನಿ ರೇವಣ್ಣ. ನಾನು ಬರುವಂತ ವಿಷಯನ ಯಾರಿಗೂ ಸುಧಾ ನಾನು ಹೇಳೇ ಇರ್ಲಿಲ್ಲ. ನನಗೂ ಇಲ್ಲಿ ಆನ್ ದ ವೇ ಬರ್ಬೇಕಾದ್ರೆ ನಮ್ಮ ಡ್ರೈವರು ಮತ್ತೆ ನಮ್ಮ ಜೊತೆ ಇರೋ ಹುಡುಗನ್ಗೆ ಫೋನ್, ಗನ್ಮ್ಯಾನ್ ಅವ್ರಿಗೂ ಫೋನ್ ಬರ್ತಾ ಇತ್ತು. ಅವಾಗ ಗೊತ್ತಾಯ್ತು ನನಗೆ ಇಲ್ಲೆಲ್ಲ ಇದ್ದಾರೆ ಅಂತ ಅಂದ್ಬಿಟ್ಟು. ಹಾಗಾಗಿ ಗಾಡಿ ಸ್ಲೋ ಮಾಡಿದ್ದು. ವಿಷಯ ಗೊತ್ತಿಲ್ಲ. ಆದರೆ ನಾನು ಯಾಕೆ ಬರಕ್ಕೆ ಹೋಗ್ತಾ ಇದ್ದೀರಾ, ನಾನು ಅದಕ್ಕೋಸ್ಕರ ಯಾಕೆ ಬಂದ್ರಿ ಇಲ್ಲಿವರೆಗೆ, ನಾನು ಅಲ್ಲೇ ಇರ್ತಿದ್ನಲ್ಲ ಊರಲ್ಲಿ, ಅಲ್ಲೇ ಸಿಕ್ಬೋದಿತ್ತಲ್ಲ ಅಂತ ಅದನ್ನೇ ಹೇಳ್ತಾ ಇದ್ದೆ. ಅವ್ರಿಗೇನೋ ಒಂದು ಸಮಾಧಾನ, ಖುಷಿ, ಅಭಿಮಾನ. ಈಗಲೂ ಇದ್ದಾರೆ. ಆ ಮೊದಲು ಹೇಗಿದ್ರು ಅದೇ ಪ್ರೀತಿ ವಿಶ್ವಾಸ ಈಗಲೂ ಇದ್ದಾರೆ. ನಾನು ಅಷ್ಟೇ. ನಮ್ಮ ಹಾಸನ ಜಿಲ್ಲೆ ಜನತೆ ಜೊತೆಲಾಗ್ಬೋದು, ನಮ್ಮ ಹೊಳೆನರಸೀಪುರ ತಾಲೂಕು ಅಂತ ನಾನೇನು ಪ್ರತ್ಯೇಕ ಮಾಡೋದಿಲ್ಲ. ಇಡೀ ಜಿಲ್ಲೆ ಜನದ ಜೊತೆ ನಾನು ಅದೇ ಪ್ರೀತಿ ವಿಶ್ವಾಸದಿಂದ ಅದೇ ರೀತಿ ಇರ್ತೀನಿ. ನಾನೆಲ್ಲೂ ದೂರ ಓಡೋಗಲ್ಲ. ನಾನು ಆ ಜನದ ಜೊತೆಲೆ ಇರ್ತೀನಿ. ನಂಗೆ ಅಷ್ಟೇ ಸಾಕು, ಅದೇ ಖುಷಿ ನಂಗೆ ಸಾಕು. ಯಾರು ಆ ಥರ ಅನ್ಕೊಂಡಿಲ್ಲ ಬಿಡಿ, ಅವ್ರು ಬರಲ್ಲ ಅಂತ. ನಮ್ಮ ಜನ ಅಂತೂ ಅವ್ರು ಯಾರು ಆ ಥರ ಅನ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಬಿಡಿ. ಅದೆಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ದೇವ್ರು ಹೇಗೆ ದಾರಿ ತೋರಿಸ್ತಾನೆ ಆ ರೀತಿ ನಾವು ಮುಂದುವರಿತೀವಿ. ನಾನು ನಾನು ಯಾರಿಗೂ ಕೂಡ ನಾನು ಇವತ್ತು ಬರ್ತಾ ಇರೋ ವಿಷಯನೇ ತಿಳಿಸಿರ್ಲಿಲ್ಲ. ಆದ್ರೂ ಅವರು ಏನು ಮಾಹಿತಿ ಪಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನನಗೆ ಆಶ್ಚರ್ಯ. ನಾನು ಹಿರಿಸೇವೆ ಟೋಲ್ ಹತ್ರ ಬರುವಷ್ಟೊತ್ತಿಗೆ ತುಂಬ ಜನ ಬರ್ಬಿಟ್ಟಿದ್ರು. ನನಗೆ ಒಂಥರ ಮುಜುಗರ ಆಗ್ತಾಯಿತ್ತು, ಯಾಕಪ್ಪ ಏನಪ್ಪ ಇದು ಅಂತ ಹೇಳಿ. ಆಮೇಲೆ ಅವ್ರು ಬಂದಮೇಲೆ ಅವ್ರು ಸರಿ ನಾವೆಲ್ಲರೂ ಇಲ್ಲಕ್ಕ ನಮ್ಮ ಜೊತೆ ಅಲ್ಲಿ ಊರಿಗೆ ಬರಬೇಕು ಅಂತ ಹೇಳಿ ಹಿರಿಸೇವೆಯಿಂದನೇ ಜೊತೆಯಲ್ಲಿ ಅಲ್ಲಲ್ಲಿ ಕೂಡ ತುಂಬ ಜನನೂ ಜಾಯಿನ್ ಆದರು. ಹಾಸನಿಂದನೂ ತುಂಬ ಬಂದಿದ್ದರು. ಆಮೇಲೆ ಎಲ್ಲ ನಮ್ಮ ಅತ್ತಂಗಿರು ಹಾಸನಿಂದನೂ ಬಂದಿದ್ದಾರೆ. ಇಲ್ಲಿ ನಮ್ಮ ಹೊಳೆನರಸೀಪುರದಿಂದನೂ ಬಂದಿದ್ದಾರೆ. ತುಂಬ ಸಂತೋಷ ಆಗ್ತಾಯಿದೆ, ಖುಷಿ ಅಷ್ಟೇ. ನಮ್ಮ ಕೆಲವತ್ತೇನೂ ರಾಜಕೀಯ ಮಾತಾಡಲ್ಲ. ಆದರೆ ನಾನು ಯಾಕೆ ದೂರ ಉಳ್ಕೊಳ್ಳಿ ಹಾಸನ ಜಿಲ್ಲೆ ಬಿಟ್ಟು. ಅವರು ನನಗೋಸ್ಕರ ಎಲ್ಲ ಮೊದಲಿಂದನೂ ಒಳ್ಳೆಯದೇ ಮಾಡಿದ್ದಾರೆ. ನಾನು ಅವ್ರ ಜೊತೆಯಲ್ಲಿ ಇದ್ಕೊಂಡು ಒಳ್ಳೆಯದೇ ಮಾಡ್ತೀನಿ. ನಾನು ರಾಜಕೀಯ ಏನು ನಾನು ಮಾತನಾಡಲ್ಲ. ಇವತ್ತು ಯಾವುದೂ ಕೂಡ ನಾನು ಬೇರೆ ಚರ್ಚೆನೂ ಕೂಡ ಮಾತನಾಡಲ್ಲ. ನನಗೆ ಇವತ್ತು ಜನತೆಗೆ ನಾನು ಋಣಿಯಾಗಿರ್ತೀನಿ. ಯಾಕೆ ಅಂದರೆ ನನಗೆ ಗೊತ್ತಿದೆ ನಮ್ಮ ಕುಟುಂಬಕ್ಕೆ ಎಷ್ಟು ವರ್ಷದಿಂದ ಇವತ್ತು ನಮ್ಮ ಮಾವನವರಾದಂಥ ದೇವೇಗೌಡರ ಪಾದದಿಂದ ನಾವು ಎಲ್ಲ ಸಹಕರಿಸ್ಕೊಂಡು ಬಂದಿದ್ದಾರೆ. ದೇವೇಗೌಡರಿಗಾಗ್ಬೋದು, ಮತ್ತು ಇವ್ರಿಗಾಗ್ಬೋದು, ರೇವಣ್ಣವ್ರಿಗಾಗ್ಬೋದು, ಅವ್ರ ಮಕ್ಳಿಗಾಗ್ಬೋದು, ಎಲ್ಲರಿಗೂ ಅದೇ ರೀತಿ ನಾನು ಕೂಡ ನನ್ನ ಕೈಲಾದದ್ದು ನನ್ನ ಸೇವೆ ಮಾಡಿದ್ದೀನಿ.
ನನ್ನ ಜೊತೆನಲ್ಲಿ ಇರ್ತೀನಿ. ಅವ್ರನ್ನ ಯಾವತ್ತೂ ನಾನು ಹಾಸನ ಜಿಲ್ಲೆಯಿಂದ ದೂರ ಹೋಗಿಲ್ಲ. ಅನ್ನಿಸ್ತಿತ್ತು ಮನಸ್ಸಿಗೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಪಾಪ ತುಂಬ ಜನ ಬಂದು ಕೆಲವರೆಲ್ಲ ಮನೆಗೆ ಬಂದು ಮಾತಾಡ್ಸ್ಕೊಂಡು ಹೋಗ್ತಾ ಇದ್ರು.